I don't say anything just yet, dear boy. But it is not her answer. ಅವಳನ್ನ ಬ್ರೂಟಲೈಸ್ ಮಾಡಿದ ಹಾರರ್ನ ಆನ್ಸರ್ನ ವಾಯ್ಸ್ ಮಾಡೋ ಗ್ರಾಮೋಫೋನೇ ಹೊರತು ಅವಳು ಒಂದು ಫ್ರೀ ಇಂಡಿಪೆಂಡೆಂಟ್ ಬೀಯಿಂಗ್ ಆಗಿ ಹೇಳಿದ ಆನ್ಸರ್ ಅಲ್ವೇ ಅಲ್ಲ ಅದು. ನೀವು ಹಸ್ಬೆಂಡ್ಸೇ ಹೀಗೆ, ವೈಫು ಅಂದರೆ ನಿಮ್ಮ ವೈಫು 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 ಅಂತ ಬಡ್ಕೋತಿರ್ತೀರೇ ಹೊರತು ನೀವು ಮದುವೆ ಆಗಿದ್ದು ಒಂದು ಬಾಡಿ ಅಲ್ಲದೆ ನೀವು ಮದುವೆ ಆಗದೇ ಇರೋ ಒಂದು ಫ್ರೀ ಬ್ಯೂಟಿಫುಲ್ ಇಂಡಿಪೆಂಡೆಂಟ್ ಸೋರಿಂಗ್ ಸೋಲ್. ನಿಮಗೆ ಹೆಂಗೆ ಒಂದು ಸೋಲ್ ಇದೆಯೋ ಹಾಗೆ ಅವಳಿಗೂ ಇದೆ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಸುಮ್ಮನೆ ಇರು, ಸ್ವಲ್ಪ ಸುಮ್ಮನೆ. ಐ ವಾಂಟ್ ಸುಮ್ಮನೆ ನೋಡು. ಈ ಕಂಟಿನ್ಯೂಡ್ ಬ್ರೂಟಲ್ ಟ್ರೀಟ್ಮೆಂಟ್ನಿಂದ ನಿನ್ನ ಮೈಂಡು ಸ್ಲೇವಿಶ್ ಆದ ತಕ್ಷಣ ನನ್ನ ಮೈಂಡು ಹಾಗೆ ಅಂತ ತಿಳ್ಕೊಂಡಿದೆಯೇನೋ. ಐ ಶಲ್ ಸ್ಪೀಕ್ ಔಟ್ ಮೈ ಮೈಂಡ್ ಟು ದಿಸ್. ವಾಟ್ ಶಲ್ ಐ ಕಾಲ್ ದಿಸ್ ಥಿಂಗು? ತಿಂಗು? ನಾನು ತಿಂಗೆ? ಸುಬ್ಬು, ವಾಟ್ ತಿಂಗು ಡಸ್ ಶಿ ಮೀನು? ನಾನು maybe after all something, dear boy. But why? Anything is better than nothing. Nothing. Oh, he is less than nothing. Less than nothing, oh, Subbu. I admit it, dear boy. Less than nothing is too bad. What does she mean, oh? Oh, mean. ಅವ್ರನ್ನೇನು ಕೇಳ್ತೀರಾ? ನನ್ನ ಕೇಳಿ. I mean, you ಮೊಸಳೆ. ಮೊಸಳೆ? ಮೊಸಳೆ? ಬ್ರೈನ್ಸಲ್ಲಿ, ಲುಕ್ಸಲ್ಲಿ, ಹಾರ್ಟಲ್ಲಿ ನನಗಿಂತ ವರ್ಲ್ಡ್ಸ್ ಅಹೆಡ್ ಆಗಿರೋ ಇಂಥವಳನ್ನ ಈ ಸ್ಥಿತಿಗೆ ತಂದಿದ್ದೀರಲ್ಲ, ನೀವು ಒಂದು ಹ್ಯೂಮನ್ ಬೀಯಿಂಗೆ ಅಲ್ಲ, ಖಂಡಿತ ಅಲ್ಲ. ನೀವು ಯೋರ ಪಿಗ್ ಯೋರ ಪಿಗ್ಗು. Piggu? Oh my God, this is too much. Subbu, did you invite me and my honored wife to your house to be insulted like this? ಇನ್ವೈಟು ಅದು ಸುಳ್ಳು ಬೇರೆ. ಸೆಲ್ಫ್ ಇನ್ವೈಟೆಡ್ ಅಂತ ಮೊದಲೇ ಹೇಳಿದ್ದಾರೆ. She is quite right, dear boy. ನೀನೇ ಹೇಳಿಲ್ವೇ ಟೀ ಟೈಮಿಗೆ ಬರ್ತೇನೆ ಅಂತ? ಆಮೇಲೆ ಅದನ್ನು ಕೋಕೋ ಟೈಮ್ ಅಂತ ಅಮೆಂಡ್ ಮಾಡಲಿಲ್ವೇ ಬಿಟ್ವೀನ್ ಅಸ್? But to remind you of that is quite uncharitable. All right. But is it charitable to call me a piggu? Subbu, I understand you, my boy. But this woman, no brains at all, no senses, very bundle of nerves. For instance, she calls me, a gentleman, a piggu. Subbu, do I really look like a piggu? ಇದು ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಡಿಯರ್ ಬಾಯ್? ಯು ಸಿ, ಒಪಿನಿಯನ್ಸ್ ಆಲ್ವೇಸ್ ಡಿಫರ್. ಬಟ್ ಪಿಗ್ ಆದರೆ ತಾನೇ ಏನಂತೆ, ಮಹಾವಿಷ್ಣು ಕೂಡ ಪಿಗ್ಗೆ. ಬಟ್ ಐ ಥಿಂಕ್ it is nothing to me what you think. But I shall not have my wife, my sweet wife, contaminating herself in your house. ಇನ್ನೊಂದು ಕ್ಷಣ ಅವಳು ಏನಾದರೂ ಈ ಮನೆಯಲ್ಲಿ ಇದ್ರೆ ಅವಳಿಗೂ ಈ ಹಾರಿಬಲ್ ಫ್ರೀ ಇಂಡಿಪೆಂಡೆಂಟ್ ಸ್ಪಿರಿಟು ಅಂಟ್ಕೊಂಡ್ಬಿಡುತ್ತೆ. ಅದೇ ಹೆದರಿಕೆ ನಿಮಗೆ. ಆ ಫ್ರೀ ಇಂಡಿಪೆಂಡೆಂಟ್ ಸ್ಪಿರಿಟು ಯಾವಾಗ ನಿಮ್ಮ ಎನ್ಸ್ಲೇವ್ಡ್ ವೈಫ್ಸ್ಗೆ ಬರುತ್ತೋ ಅವಾಗ ನಿಮ್ಮ ಟೈರನಿಗೆ ತುಂಡು ಬೀಳುತ್ತೆ ಅಂತ ನಿಮಗೆ ಗೊತ್ತು. ಎಳ್ಕೊಂಡು ಹೋಗಿ. ಐ ಹ್ಯಾವ್ ಡನ್ ಮೈ ಬೆಸ್ಟ್. ಅವಳು ಇಲ್ಲೇ ಅಷ್ಟು ಹೋಪ್ಲೆಸ್ಲಿ ವೀಕ್ ಆದಾಗ ನಾನು ತಾನೇ ಏನು ಮಾಡೋಕ್ಕಾಗತ್ತೆ? ಅಂದರೆ ಒಂದು ಮಾತು ಹೇಳ್ತೀನಿ. ಒಂದು ಮಾತು? ಅಯ್ಯೋ, ಡಜನ್ಗೆ 22 ಮಾತಾಡೋ ನಿಮ್ಮ ಕೈಲಿ ಒಂದು ಮಾತಾಡೋಕೆ ಆಗೋದಿಲ್ಲ. ಅದನ್ನೆಲ್ಲ ಕೇಳ್ಕೊಂಡಿರೋದಕ್ಕೆ ನನಗೆ ಬಿಡುವೂ ಇಲ್ಲ, ಕೇಳ್ಕೊಂಡಿರ್ಬೇಕು ಅಂತ ನನ್ನ ಹಣೆಯಲ್ಲಿ ಬರೀಲೂ ಇಲ್ಲ. ನಿಮ್ಮ ಮಾತನ್ನೆಲ್ಲ ಕೇಳ್ತಾ ಹಗಲು ರಾತ್ರಿ ಮ್ಯಾನ್ಲಿನೆಸ್ನ ಮರಿತಾ ನಿಮ್ಮ ಕೈಲಿ ಸಿಕ್ಕಾಕೊಂಡಿರೋ ಒಬ್ಬ ಡ್ರಿವೆಲಿಂಗ್ ಫೂಲ್ ಇದಾನಲ್ಲ, ಮೈ ಪೂರ್ ವಿಟ್ಲೆಸ್ ಗಟ್ಲೆಸ್ ಫ್ರೆಂಡು, ದೋ ಗಾಡ್ ನೋಸ್ ಐ ಲವ್ ಹಿಮ್, ಅವನ ಹತ್ರ ಫಿನಿಶ್ ಮಾಡ್ಕೊಳ್ಳಿ ನಿಮ್ಮ ಲೆಕ್ಚರ್ನ. ಶಟ್ ಅಪ್ ಯು ಬೇಸ್ಟ್.
ನೀವಿರೋ ಯೋಗ್ಯತೆಗೆ ಅವ್ರನ್ನ ಬೇರೆ ಬೈಬೇಕಾ? He at least is human. Whatever he is or is not, he doesn't spend all his honest earnings on his own luxuries and spending all his time in the club like you do. He doesn't leave me alone like you do your wife, hopeless and helpless to place Aya to your 7 children and food supplier to that horrible budget of yours. ಬೊಜ್ಜೆ ನಮ್ಗೆ ನಿಮ್ ಹಿಸ್ಟ್ರಿ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರ? ಬರೋದು 500 ರೂಪಾಯಿ ಸಂಬಳ, ಮನೆ ಖರ್ಚಿಗೆ ಅಂತ ಒಂದು ಕಾಸು ಕೂಡ ಕೊಡದೆ ಕ್ಲಬ್ನಲ್ಲಿ ಹೋಗಿ ಕುಡಿದ್ಬಿಟ್ಟು ವೈಫನ್ನು ಬ್ರೂಟಲೈಸ್ ಮಾಡೋದನ್ನ ನೋಡಿ ಕೇರಿ ಕೇರಿ ಎಲ್ಲ ಕಿರಿತಿದೆ, ಹಲ್ ಕಿರಿತಿದೆ. ಇನ್ನು ಅವಳು ನಿಮ್ಮನ್ನ ಈ ಹಾರಿಬಲ್ ಬೊಜ್ಜೆನ ಹೊತ್ಕೊಂಡು ಉತ್ಸವ ಮಾಡೋದಕ್ಕೆ ಕಾರ್ ಬೇರೆ, ವಿಕ್ಟೋರಿಯಾ ಬೇರೆ. ಅವಳು ಆಚೆ ಹೋಗ್ಬೇಕು ಅಂದ್ರೆ ಒಂದು ಜಟ್ಕ ಕೂಡ ಇಲ್ಲ, ಕೈಲೊಂದು ಕಂಕ್ಳಲ್ಲೊಂದು ಹಿಂದೊಂದು 5 ಎಳ್ಕೊಂಡು ಹೋಗಿ ರೋಡುದ್ದಕ್ಕೂ ಅವಳು ಹಳೆ ಸೀರೆ ಸುತ್ಕೊಂಡು ಬರೀ ಕಾಲಲ್ಲೂ ನಡೆಯೋದನ್ನ ನೋಡಿ ಊರೆಲ್ಲ ಪಶ್ಚಾತ್ತಾಪ ಪಡ್ಲಿ. ನಿಮ್ಮನ್ನ ನೋಡಿ ಬ್ರೂಟು ಬ್ರೂಟು, ಪಿಗ್ಗು ಪಿಗ್ಗು ಅಂತ ಮುಖ ತುಂಬ ಉಗಿತು. Subbo, look at my position, no? Position, no? Your position is outside this house. ಬೆಣಚ್ಕಲ್ ರೋಡ್ ಮೇಲೆ ನಿಮ್ಮ ವೈಫು ಬರೀ ಕಾಲಲ್ಲಿ ವಾಕ್ ಮಾಡಿ ಬ್ಲೀಡ್ ಆಗೋ ಸೋಲ್ನ ನೋಡಿ ಊರೆಲ್ಲ ಪಿಟಿ ಮಾಡುವಾಗ ಆವಾಗ ಗೊತ್ತಾಗುತ್ತೆ ನಿಮ್ಮ ಪೊಸಿಷನ್. ನನ್ನ ವೈಫು ನಡೆಯೋದಿಲ್ಲ ಮೇಡಮ್. ಮೈ ಕಾರ್, ಮೈ ವಿಕ್ಟೋರಿಯಾ, ಇಫ್ ಐ ಓನ್ಲಿ ಹ್ಯಾಡ್ ದೆಮ್ ಹಿಯರ್, ಒಂದೊಂದ್ರ ಮೇಲೆ ಒಂದೊಂದು ಕಾಲು ಇಡಿಸ್ಕೊಂಡು ಅವಳನ್ನ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ನಿಮ್ಮ ಕಣ್ಣೆದ್ರಿಗೆ ನನ್ನ ಸ್ವೀಟ್ ವೈಫ್ನ. ಇಫ್ ಐ ಓನ್ಲಿ ಹ್ಯಾಡ್ ದೆಮ್ ಹಿಯರ್. ಥ್ಯಾಂಕ್ ಗಾಡ್ ನನ್ನ ಬ್ರೈನು ನನ್ನ ಡೆಸರ್ಟ್ ಮಾಡಲಿಲ್ಲ. ಚಟ್ಕ ಮೇಡಮ್, ನನ್ನ ಈ ಸಿಚುವೇಶನ್ನಲ್ಲಿ ನನ್ನ ಸ್ವೀಟ್ ವೈಫ್ನ ಕರ್ಕೊಂಡು ಹೋಗೋದಕ್ಕೆ, ಅವಳ ಮೇಲಿರೋ ರೆಸ್ಪೆಕ್ಟಿಗೆ, ಲವ್ವಿಗೆ ಈಗ ಕನ್ವೀನಿಯನ್ಸ್ ಇಲ್ದಿದ್ರು ರಾಣಿ, ಲೈಕ್ ಅ ಕ್ವೀನ್ ಏನು ಎಂಪ್ರೆಸ್ ಹಾಗೆ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಒಂದು ರಥ, ಐ ಮೀನ್ ಅ ಕಾರ್ ಈಗ ಇಲ್ದಿದ್ರು ಅವಳ ಬ್ಯೂಟಿಫುಲ್ ಪಾದ ಸಾಫ್ಟ್ ಆಗದೆ ಇರೋ ಹಾಗೆ, ಸಮುದೋಗದ ಹಾಗೆ ಅವಳನ್ನ ಕರ್ಕೊಂಡು ಒಂದು ಚೀಪ್ ಕಾಮನ್ ಆರ್ ಗಾರ್ಡನ್ ಜಟ್ಕಾದಲ್ಲಾದ್ರೂ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತೇನೆ. ಐ ಶಾಲ್ ಫ್ಲೈ ಫಾರ್ ಜಟ್ಕಾ ಫೋರ್ತ್ವಿತ್. ಫ್ಲೈ ಆ ಮುಂಬರನ್ನ ಇಟ್ಕೊಂಡು ಅಲ್ಲ, ವಾಕ್ ಮಾಡೋದು ಕೂಡ ಇಂಪಾಸಿಬಲ್ ಆಗಿರೋ ಆ ಇಂಪೆಡಿಮೆಂಟ್ ಇಟ್ಕೊಂಡು ಫ್ಲೈ ಅಂತೆ, ಫ್ಲೈ. ಇಲ್ಲಿಂದ 1.5 ಮೈಲಿ ಜಟ್ಕಾ ಸ್ಟ್ಯಾಂಡ್ಗೆ. ಅಲ್ಲ, ಅಲ್ಲಿಗೆ ಓಡ್ ಹೋಗೋದ್ರೊಳಗೆ ಕರ್ಗೋಗ್ಬಿಟ್ಟಿತ್ತು ಪಾಪ ರೀ ಈ ಅರೇಂಜ್ಮೆಂಟು. ಅರೇಂಜ್ಮೆಂಟ್ ಇಸ್ ಎ ಗುಡ್ ವರ್ಡ್ ಡಿಯರ್ ಬಾಯ್. ಅಲ್ಲ, ಬ್ರೈನ್ ವೇವ್ ಅಂದ್ರಲ್ಲ, ನನ್ನ ಬ್ರೈನ್ ವೇವ್ ಕೇಳಿ ಸ್ವಲ್ಪ. ನಮ್ಮ ಮನೆ ರೋಡ್ ಮುಂದೆ ಹಾಗೆ ಮಲ್ಕೊಂಡು ರೋಲ್ ಮಾಡಿ ಇಲ್ಲಿಂದ 1.5 ಮೈಲಿ ಜಟ್ಕಾ ಸ್ಟ್ಯಾಂಡ್ಗೆ. ಸೊ ಅಲ್ಲಿಗೆ 1.5 ರೆವಲ್ಯೂಷನ್. ಅಲ್ಲಿಗೆ ಸರ್ಕಂಫರೆನ್ಸ್ ಏನಾಯ್ತು? ಕಮಲ, ಮ್ಯಾಥಮೆಟಿಕ್ಸ್ ನಿಂತು ಸ್ಪೆಷಾಲಿಟಿ ಅಲ್ವೇನೆ? ಇರ್ಲಿ ಬಿಡು. ನಥಿಂಗ್ ಈಸ್ ಯೂಸ್ಲೆಸ್ ಇನ್ ದಿಸ್ ವರ್ಲ್ಡ್ ಅಂತಾರಲ್ಲ, ಹಾಗೇನೆ ನಿಮ್ಮ ಫ್ಯಾಟ್ ಅಂಡ್ ಬ್ಯಾಟ್ ಅಂಡ್ ಬೊಜ್ಜೆಯನ್ನು ಜಸ್ಟಿಫೈ ಮಾಡಿಕೊಂಡು ಅದಕ್ಕೂ ಉಪಯೋಗ ಇಂತ ಇದೆ ಅಂತ ತೋರಿಸ್ಬಿಡಿ. ಹೋಗಿ ಜಟ್ಕಾ ತಗೊಂಬನ್ನಿ, ಬರೀ ಹೋಗ್ರಿ ಜಟ್ಕಾ. Subbo, is she personal, do you think? Bojje or no bojje, I shall run for Jatka. Yes, that is the right spirit, my boy. Andre, tiger. Huh?